ಹಲೋ ಗಾಯ್ಸ್, ನಾವಿವತ್ತು ಅಡ್ವೆಂಚರಿಗೆ ಬಂದಿದ್ದೇವೆ. ಯಾರೂ ಇಲ್ಲ, ಒಬ್ಬನೇ ಬಂದಿದ್ದೇನೆ. ನಾನು ಮತ್ತು ನನ್ನ ಮೊಬೈಲ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಅಡ್ವೆಂಚರ್ ಅಂದರೆ ಏನು, ಇವತ್ತಿನ ನನ್ನ ಬ್ಲಾಗ್ ಇಷ್ಟೇ. ಇವತ್ತು ಇಲ್ಲಿ ನೋಡಿ, ಏನೂ ಇಲ್ಲ, ಫುಲ್ ಕಾಡು. ಯಾವ್ಯಾವ ಪ್ರಾಣಿ ಬರ್ತದೆ, ಏನು ಬರ್ತದೆ ಅಂತ ಗೊತ್ತಾಗ್ತಿಲ್ಲ. ಆದರೆ ನನಗೊಂದು ಧೈರ್ಯ ಏನಂದರೆ ಇಲ್ಲಿಂದ ಓಡಿದ್ರೆ ಏನೂ ಆಗಲ್ಲ. ಬಟ್ ಇಲ್ಲಿ ಇಷ್ಟು ಮೇಲೆ ಯಾವ ಪ್ರಾಣಿನೂ ಬರಲ್ಲ ಅಂತ. ಹಾಗಾಗಿ ನಾನು ಮೇಲೆ ಹತ್ತಿದ್ದೇನೆ, ಫುಲ್ ಮೇಲೆ ಇದ್ದೇನೆ. ಕಾಲೆಲ್ಲ ಕೈಕಾಲೆಲ್ಲ ನಡ್ತಿದ್ದೆ, ಹೇಳಲಿಕ್ಕೆ ಆಗ್ತಿಲ್ಲ, ನಗು ಬರ್ತಾಯಿದೆ. ಈಗ ಮೇಲೆ ಹತ್ತಬೇಕಂದ್ರೆ ಮತ್ತೊಂದು 10 ಮೀಟ್ರ್ ನಾನು ಮೇಲೆ ಹೋಗಬೇಕಂದ್ರೆ ಸ್ವಲ್ಪ ಧೈರ್ಯ ಬೇಕು. ಸೊ ಈಗ ಲಾಗನ್ನು ಸ್ವಲ್ಪ ಅರ್ಧಕ್ಕೆ ನಿಲ್ಲಿಸ್ತೇನೆ. ಐ ವಿಲ್ ಕಂಟಿನ್ಯೂ. ಏನು ಮಾಡಲಿ, ಈಗ ಇಲ್ಲಿಂದ ಕೆಳ ಹಾರಿದ್ರೆ ಏನಾಗ್ಬೋದು ಅಂತ ನನಗೇನು ಅನಿಸಲ್ಲ. ಬಿದ್ದರೆ ಜಾಸ್ತಿ ಏನಂದರೆ ನಾನು ಸಾಯ್ಬೋದು ಅಷ್ಟೇ, ಮತ್ತು ಬೇರೆ ಏನಾಗಲ್ಲ. ಹಾಗಾಗಿ ಹಾರಲಿಕ್ಕೆ ನಾನು ಮನಸ್ಸು ಮಾಡ್ತಾಯಿಲ್ಲ. ಹಾಗೆ ಮತ್ತೇನು ಹೇಳಬೇಕಂದ್ರೆ, ನನಗೆ ಇಲ್ಲಿ ಬಂದು ಏನು ಹೇಳಬೇಕಂತ ಅನ್ನಿಸ್ತಿದೆ ಅಂದರೆ ಏನು ಹೇಳೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಏನು ಹೇಳಲ್ಲ. ಮತ್ತು ಹೇಗಿದ್ದೀರಿ ಎಲ್ಲರೂ? ಅದಕ್ಕೆ ನಾನಂತೂ ಕಾಡು ಮಧ್ಯದಲ್ಲಿದ್ದೀನಿ, ನೀವಂತೂ ಮನೇಲಿದ್ದೀರಾ, ಮನೇಲಿ ಕೂತ್ಕೊಂಡು ಮಧ್ಯ. ಸೊ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಆ ಥರ ಹೆದರಿಕೆ ಆಗ್ತಿದೆ. ನಾನೀಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಅದಕ್ಕೆ ಕಾಡಿನ ಮಧ್ಯಕ್ಕೆ ಬಂದಿದ್ದೇನೆ. ರೆಸ್ಟ್ ಅಂದರೆ ಬೇರೆ ಏನಿಲ್ಲ, ಇಷ್ಟೇ ರೆಸ್ಟ್. ಈಗ ಬೇರೆ ಏನೂ ಇಲ್ಲ. ಯಾವುದಾದ್ರೂ ಪ್ರಾಣಿ ಸಿಕ್ಕರೆ ನಾನೀಗ ರೆಸ್ಟ್ ಇನ್ ಪೀಸ್. ಸೊ ಗೈಸ್, ಈಗ ಈ ಕಾಡಿನ ಬಗ್ಗೆ ಮತ್ತೆ ಬೇನಾದರೂ ಹೇಳಬೇಕಂದ್ರೆ ನಾನು ನಿಮಗೆ ಮುಂದಿನ ಲಾಗಲ್ಲಿ ತಿಳಿಸ್ಕೊಡ್ತೇನೆ. ಈಗ ನಾನು ಬಿಗ್ಗೆಸ್ಟ್ ಈ ಕಾಡಲ್ಲೇ ತುಂಬ ದೊಡ್ಡದಾದ ಪರ್ವತ ಇದೆ. ನಮ್ಮ ಡಾಕ್ಟರ್ ಸತೀಶ್ ಅಣ್ಣ ಹೇಳಿದಾಗೆ 100 ಕೋಟಿ ನಾಯಿ ಅಲ್ಲ ಇದು, 10 ಕೋಟಿ ಕೊಲ್ಲಿರ್ಬೋದು. ನಾನು ಮೇಲಿದ್ದೇನೆ, ತುಂಬ ಮೇಲಿದ್ದೇನೆ. ಎಷ್ಟು ಮೇಲೆ ಅಂದರೆ ನೀವು ಕೆಳಗೆ ನೋಡ್ಬೋದು. ಅಂದರೆ ಇಷ್ಟು ಮೇಲಿದ್ದೇನೆ ನಾನು. ಈಗ ಇಲ್ಲಿ ಕೆಳಗಿಳಿದ್ರೆ ಕೆಳಗೆ, ಅಲ್ಲಿ ಕೆಳಗಿಳಿದ್ರೆ ಕೆಳಗೆ, ಅಷ್ಟೇ. ಸೊ ಥ್ಯಾಂಕ್ ಯು. ಈಗ ಹೋಗೋಣ, ಅಲ್ಲಿ ಇಬ್ಬರು ನಮಗೋಸ್ಕರ ಕಾಯ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ಇಲ್ಲಿ ಈ ಥರ ಗಿಡ ಎಲ್ಲ ಇದೆಯಲ್ಲ, ದಿಸ್ ಟೈಪ್ ಗಿಡ. ಈ ಗಿಡನೆಲ್ಲ ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ, ಈ ಗಿಡ ತುಂಬ ಚೆನ್ನಾಗಿದೆ. ಈ ಗಿಡನೆಲ್ಲ ಇದರಲ್ಲಿ ಒಂಥರ ಕಲರಾಗಿ ಬರ್ತಿದೆ ನೋಡಿ. ಇದನ್ನು ಗಾಯಕ್ಕೆ ಹಚ್ಕೊಂಡ್ರೆ ತುಂಬ ಉಪಯೋಗಕಾರಿಯಾಗಿದೆ. ಅಂದರೆ ಗಾಯ ನಿಂತು ಹೋಗ್ತದೆ ಹಾಗೆ. ಮತ್ತು ತುಂಬ ಈ ಕಾಡಲ್ಲಿ ತುಂಬ ಇದು ಮೆಡಿಸಿನ್ ಇರೋ ಗಿಡ ಎಲ್ಲ ಸಿಗ್ತದೆ. ಇದು ನೋಡಿ, ಕಮ್ಯುನಿಸ್ಟ್ ಗಿಡ ಅಂತ. ಇದನ್ನು ಜಜ್ಜಿ ಕಾಲಿಗೆ ಏನಾದರೂ ಹಚ್ಕೊಂಡ್ರೆ, ನಿಮ್ಮ ಕಾಲಲ್ಲಿ ಏನಾದರೂ ಇಲ್ಲಿ ಬರುವಾಗ ಏನಾದರೂ ಬಿದ್ದು ಗಾಯ ಏನಾದರೂ ಆದರೆ ಇದು ಹಚ್ಕೊಂಡು ಕೂಡಲೇ ಹೋಗ್ತದೆ. ಸೊ ಇಲ್ಲಿ ತುಂಬ ಉಪಯುಕ್ತಕಾರಿ ವಸ್ತುಗಳು ತುಂಬ ಇದೆ. ಹಾಗೆ ಮುಂದೆ ಇಲ್ಲ ನೋಡಿ ಗೈಸ್, ಇಲ್ಲೊಂದು ತುಂಬ ದೊಡ್ಡದಾದ ಮರ ಬಿದ್ದಿದೆ. ಹಾಗೆ ಇವತ್ತಿನ ಅಡ್ವೆಂಚರ್ ಏನಂದರೆ, ಇವ್ರು ಹೇಳ್ತಾರೆ ನೋಡಿ, ಗೊತ್ತಿತ್ತಾ? ಹುಳಿ ಸೊಪ್ಪಿ ಮೀನ್ ಸಾರಿಗೆ ಹಾಕೋದು ಗೊತ್ತಿತ್ತಾ ನಿಮಗೆ? ಮುರು ನೋಡಲ್ಲ, ಮುರಿನ್ ಸೊಪ್ಪು. ಸೊ ಗೈಸ್, ಇದು ಮುರಿನ ಸೊಪ್ಪಿನ ಮರ ನೋಡಿ, ಹೀಗಿದೆ. ಈ ಮುರಿನ ಸೊಪ್ಪಿನ ಮರದಿಂದ ಎಂತ ಮಾಡ್ಲಕ್ಕ ಹುಳಿನ ಅದೇ ಎಲ್ಲ ಒಂದೇ ಹುಳಿನ. ತುಂಬ ಹುಳಿ ಇದೆ ಅನಿಸುತ್ತೆ, ಮೀನು ಸರಿಯಾಗಿ ಕರೆಕ್ಟ್ ಆಯ್ತು ಹಂಗಾರೆ. ಹಾಗೆ ಈಗ ಮತ್ತೆ ಮುಂದೆ ಹೋಗೋಣ. ಮುಂದೆ ಮತ್ತೊಬ್ಬಳು ಹಾಕಿದ್ದಾಳೆ, ಅವಳು ಈ ಟೈಮಾಗ ಗೋಯ್ ಬೀಜಕ್ಕೆ ಹೋಗಿ ತಿಂದು ಬಂದಿದ್ದಾಳೆ. ಕಾಂಬ ಗೈಸ್, ಅವಳು ತುಂಬ ಮೇಲೆ ಇದ್ದಾಳೆ, ಹೋಗ್ಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ನನ್ನ ಕೈಯಲ್ಲಿ ಆಯ್ತಿಲ್ಲ ಅಣ್ಣ. ಈಗ ನಾವು ಹೋಗಿದ್ದು ಇಲ್ಲಿಗೆ. ಓ ಮೈ ಗಾಡ್, ಇನ್ನೂ ಇಲ್ಲಿ ಗೇರ್ ಬೀಜ ಇದೆ ನೋಡಿ ಗೈಸ್, ಈ ಮರದಲ್ಲಿ ಗೇರ್ ಬೀಜ ಇದೆ. ವಾಟ್ ಈಸ್ ದಿಸ್? ಬೇಡ ಅಂತಿದ್ದಾಳೆ ಅಕ್ಕ, ಅದಕ್ಕೆ ನಾನು ಕೊಯ್ಯಲ್ಲ. ಸೊ ನಿಮ್ಮ ಒಪಿನಿಯನ್ ಏನು ಅಕ್ಕ? ತುಂಬ ಇಲ್ಲಿ ನೋಡಿ, ನಮ್ಮ ಗುಡ್ಡ. ಹಾಯ್ ಅಂದ, ಬಾಲಕಾರ್ಮಿಕ.
ಸೋ ಸ್ಯಾಡ್. ಇದು ನೋಡಿ, ಇದು ಗೇರ್ ಗಿಡ ಅಂತ. ಅದರಲ್ಲಿ ತುಂಬ 89 ಲಕ್ಷ ಆಗ್ತದೆ ಒಂದು ವರ್ಷಕ್ಕೆ. ಅದಿನ್ನೂ ಬೆಳೆಯಿಲ್ಲ, ಇನ್ನು ತುಂಬ ದೊಡ್ಡದಾಗಬೇಕು. ಹೌದು, ಮರ್ಸಿಡೀಸ್ ಬೆಂಜ್. ಮತ್ತು ಈ ಗಿಡ ಎಲ್ಲ ಸ್ವಲ್ಪ ಚಿನ್ನ ಸಿಗ್ತದೆ. ಎಸ್, ಗೋಲ್ಡ್ ಮೈನಿಂಗ್. ಹಾಗೆ ಮತ್ತೆ ಮುಂದೆ ಹೋದರೆ ಆಯಿತು. ಸೊ ಗೈಸ್, ನೆಕ್ಸ್ಟ್ ಐ ವಿಲ್ ಗೋ ಟು ಹೋಮ್. ಓಕೆ ಬಾಯ್ ಗೈಸ್, ಸಿ ಯು ಟುಮಾರೋ. ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಗೈಸ್, ಸಿ ಯು ಟುಮಾರೋ. ಗೈಸ್, ಈಗ ಮನೆ ಹೋಗ್ತಾ ಇದ್ದೇವೆ. ಮನೆ ಹೋಗಲಿಕ್ಕೆ ಇಳಿಜಾರಾದ ಕಣಿವೆ ಪ್ರದೇಶ, ಹಾಗಾಗಿ ತುಂಬ ಜಾಗ್ರತೆಯಿಂದ ಎಳಿಬೇಕು. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಕಟ್ಟೆಚ್ಚರ ಸಿದ್ದರಾಮಯ್ಯ, ಕಟ್ಟೆಚ್ಚರ ಸಿದ್ದರಾಮಯ್ಯ. ಜೈ ಶ್ರೀರಾಮ್. ಹಾರ್ದೆ ಕಡೆಗೆ ಎಂತದ್ ಕಂಬ. ಗೈಸ್, ವಿಷಯ ಏನಂದರೆ ಈ ಮೊಬೈಲ್ ನಂದಲ್ಲ, ಇಳಿದಾಳಲ್ಲ ನಮ್ಮ ಅಕ್ಕ, ಒಳ್ಳೆ ಆಚೆ ಹಿಡಿದಾಳಲ್ಲ ಅವಳದ್ದು. ಸೊ ನಂದು ಬಾಡ್ಗಿ ಓಸಿ ಜೀವನ AC ಸರ್ವಜ್ಞ ಅನ್ನೋ ಹಾಗೆ ನಾನು ಮೊಬೈಲ್ ಹಿಡ್ತಾ ಲಾಗ್ ಮಾಡ್ತಿರೋದು ಈಗ. ಯಾಕಂದರೆ ನಂದು ಇವತ್ತು ಫಸ್ಟ್ ಲಾಗ್, ಹಾಗಾಗಿ ಸೊ ಬೇರೆ ಏನು ಮಾಡಲಿಕ್ಕಾಗದೆ ಏನು ನಾಳೆ ಎಕ್ಸಾಮ್ ಇದೆ, ನಾಳೆ ಅಲ್ಲ ನಾಡ್ದು, ಅದಕ್ಕೆ ಲಾಗ್ ಮಾಡೋಣ ಅಂತ ಬಂದೆ. ಸೊ ಗೈಸ್, ನೆಕ್ಸ್ಟ್ ಏನಂದರೆ ನಾವೀಗ ಲಾಗ್ ಮಾಡ್ತಾ ಈಗ ಬಂದಿದ್ದು ಒಂದು ದೊಡ್ಡ ಕಣಿವೆ ಪ್ರದೇಶಕ್ಕೆ. ಸೊ ಏನಂದರೆ ಹಾಂ, ಇಲ್ಲಿ ಈ ಕಣಿವೆಯಲ್ಲಿ ನೀರು ಬರ್ತದೆ ನೋಡಿ. ಕಣಿವೆ ಯಾವ ಥರ ಇದೆ ಅಂದರೆ ಈ ಥರ ಇದೆ. ಆ ಮರದಿಂದ ಅಲ್ಲಿಂದ ಮಳೆಗಾಲದಲ್ಲಿ ಅಲ್ಲಿ ಫುಲ್ಲು ನೀರು ಬರ್ತದೆ. ನಾನು ಇಲ್ಲಿ ನಿಂತ್ಕೊಂಡ್ರೆ ನಾನು ಕೂಡ ಹೋಗ್ಬೋದು ನೀರಿನ ಜೊತೆ. ಹಾಗಾಗಿ ಈಗ ನೀರಿಲ್ಲದ ಕಾರಣ ನಾನು ನಡೆದುಕೊಂಡೇ ಬರ್ತಾಯಿದ್ದೇನೆ. ಸೊ ಮುಂದೆ ಏನಂದರೆ ಈಗ ಹೋಗ್ತಾ ಇದ್ದೇವೆ. ಏನೋ ಸಿಕ್ಕಿದೆ, ಏನಂತ ನೋಡೋಣ ಬನ್ನಿ. ಎಂತ ಏನು ಸಿಕ್ತಾ? ಹಾಂ, ಸೊ ಗೈಸ್, ನಮಗೆ ಈಗ ಸಿಕ್ಕಿದ್ದು ಫ್ಲವರ್. ತುಂಬ ಚೆನ್ನಾಗಿದೆ ಅಲ್ಲ? ಚಂದ ಬರ್ತಲ್ಲ? ಎಸ್, ಚಂದ ಬರ್ತಡಿ. ಒಂದು ಫೋಟೋ ತಗೊಂಬತ್ತಡಿ ಫೋಟೋ. ಹಾಂ, ಎಸ್. ಓಕೆ ಗೈಸ್, ಇದೊಂದು ಸಿಕ್ಕಿದೆ. ಇದು ನಮ್ಮ ಈ ಹುಡುಗ ತಗೊಂಡಿದ್ದು. ಸೊ ಹೇಗೆ ಸೊ ಗೈಸ್, ಈಗ ನಾವು ಹೋಗ್ತಿರೋದು ಮನೆಗೆ ಹೋಗ್ತಾ ಇದ್ದೇವೆ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ದಾರಿ ಏನೂ ಅಷ್ಟೊಂದು ಕಷ್ಟಕರವಾಗಿಲ್ಲ, ಯಾಕಂದರೆ ನಾವಿರೋದು ಈಗ ಕಾಡಿನಲ್ಲಿ. ಸೀದಾ ನಡಿ. ಸೊ ಗೈಸ್, ಈಗ ನಾವು ಆ ಹೂವು ಏನಿದೆ ಅಂದರೆ, ಆ ಹೂವು ಶಿವನಿಗೆ ಇಷ್ಟವಾದ ಹೂವು. ಈಗ ನಾನು ತೋರಿಸಿದ್ನಲ್ಲ, ಆ ಹೂವು ತುಂಬ ಇಷ್ಟ ಅಂತೆ ಶಿವನಿಗೆ. ಅದನ್ನು ಶಿವನಿಗ ಎಸ್, ಹೌದೌದು, ಅದು ತುಂಬ ಇಷ್ಟ ಅಂತೆ. ಹೇಗೆ ಬಿಲ್ವಪತ್ರ ಇಷ್ಟನೋ ಹಾಗೆ ಇಷ್ಟ ಅಂತೆ. ಹಾಗೆ ಇಲ್ಲೊಂದು ಹೂ ಇದೆ ನೋಡಿ, ಈ ಹೂ ಇದೆ ನೋಡಿ. ಇದು ಏನದು ಗೊತ್ತಾ? ಇದನ್ನು ನಮ್ಮ ಊರಲ್ಲಿ ಇದನ್ನು ಕೆಸ್ಕೂರು ಗಿಡ ಅಂತಾರೆ. ಕೆಸ್ಕೂರು ಅಂದರೆ ಅದ್ರ ಹೆಸರು ಅಂತಕ್ಕ? ಕೆಸ್ಕೂರು ಗಿಡ. ಅದನ್ನು ಈ ಯಾರಿಗಾರು ಎಂತ ಹಿಡ್ಕೊಳುತ್ತಲ್ಲ ಅಷ್ಟೊತ್ತಿಗೆ ಹಾನ ಮಡಿ ಹಾಕೋದು, ಅಷ್ಟೊತ್ತಿಗೆ ಆಗ್ತದೆ. ಅಷ್ಟೇ ಗೈಸ್, ಬೇರೆ ಅಂತ ಇಲ್ಲ. ನಾವು ತುಂಬ ಹಳ್ಳಿ ಜನಾಂಗದವರಾದ್ರಿಂದ ಇದರಲ್ಲಿ ನಂಗೆ ತುಂಬ ಪರಿಚಯ ಇದೆ. ಇಲ್ಲೆಲ್ಲ ಎತ್ಕೊಂಡು ಗೆದ್ದಿ ಸಾಗುವಳಿ ಮಾಡಿ ಸುಮಾರು ವರ್ಷ ಆಯ್ತು. ಅದಕ್ಕೆ ಆಡ್ದಿದ್ದು ಪೂರ್ತಿ. ಸೊ ಈಗ ನಾವು ಸಾಗುವಳಿ ಮಾಡೋ ಅಂದ್ರೆ ಬೇಡ, ಅಂತಕಂದ್ರೆ ನಮ್ಮ ಮಾಡೋದೇ ಸುಮಾರು ದೊಡ್ಡ ಕೆಲಸ ಆಯ್ತು. ಅದೇ ನಮ್ಮನ್ನು ಸಾಕೋದವ್ರಿಗೆ ಕಷ್ಟ ಆಯ್ಕೊಂಡಿತ್ತು ನಾವು ಮೊದಲೇ. ಹಾಗಾಗಿ ಈಗ ಗೈಸ್, ನಾವೀಗ ಹೋಗ್ತಿರೋದು ಮನೆಗೆ. ಇಲ್ಲೇನಿಲ್ಲ, ಸ್ವಲ್ಪ ನೇಚರ್ ನೋಡಬೇಕಂದ್ರೆ ತುಂಬ ಚೆನ್ನಾಗಿದೆ. ತಡೀನಿ ತೋರಿಸ್ತಾ, ನಿಮಗೋಸ್ಕರ ನಾನು ತೋರಿಸ್ತಲ್ಲ.
ನಾನೀಗ ವೀಡಿಯೋ ಮಾಡಿದ್ದು ಲೈಕ್ ಆಗಿ ಬರೋದು. ಓಕೆ ಗೈಸ್, ನೋಡಿದ್ರಲ್ಲ, ಈಗ ನಾನು ವೀಡಿಯೋ ಮಾಡಿದ್ದನ್ನು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಯಾಕಂದರೆ ನಾನು ವೀಡಿಯೋ ಮಾಡಿದ್ದು ಪೋರ್ಟ್ರೇಟಲ್ಲಿ. ಹಾಗಾಗಿ ಪೋರ್ಟ್ರೇಟಲ್ಲಿ ನಮ್ಮ ಫೇಸ್ ಏನಿದೆ ಅದು ಚೆನ್ನಾಗಿ ಬರ್ತದೆ. ಹಾಗಾಗಿ ವೀಡಿಯೋ ಅಷ್ಟೊಂದು ಲೈಕಾಗಿ ಬರಲಿಲ್ಲ. ಈಗ ಹಾಂ, ಬೇಡ ಇರೇ ತಗೋ, ಇಲ್ಲ ಏನೇ ಆಗಲಿ ಈ ಹೂವನೊಂದು ನಾನು ತಗೊಂಡು ಹೋಗ್ತೇನೆ ಮನೆಗೆ. ಯಾಕಂದರೆ ನಂಗೆ ತುಂಬ ಇಷ್ಟ ಆಯಿತು. ಎಸ್. ಸೊ ಗೈಸ್, ಈಗ ಬಂದೆ. ಮುಂದೆ ಏನಂದರೆ, ಈಗ ಇಲ್ಲೂ ಒಂದು ಸಪೋನೆ ಟೈಮ್ ನಾನೀಗ ಹೋಗಿದ್ದು ಈ ಥರ ಪ್ಲೇಸಲ್ಲಿ. ನೋಡಿ ಹೇಗಿದೆ ಪ್ಲೇಸ್, ಇಲ್ಲಿದೆ ನೋಡಿ ಗೈಸ್. ಈಗ ಇದು ಒಂದು ಕಾಲದಲ್ಲಿ ಅಂದರೆ ರಾತ್ರಿ ಹೊತ್ತಲ್ಲಿ ಬೆಂಕಿ ಬಿದ್ದದ್ದು ನೋಡಿ ಗೈಸ್. ಫುಲ್ ಯಾರೋ ಬೆಂಕಿ ಹಾಕಿದಂತೆ, ರಾತ್ರಿ ಜೋರು ಎಣ್ಣೆ ಕುಡ್ಕ ಬಂದ್ಕ ಬೆಂಕಿ ಹಾಕದ ನೋಡಿ ಗೈಸ್. ಇಷ್ಟೊಂದು ದೊಡ್ಡ ಜಾಗ ತುಂಬ ಸುಟ್ಟೋಗಿದೆ. ಹಾಂ, ಅಂದರೆ ಹಾಂ, ಸೂರ್ಯನ ತೋರಿಸ್ತೇಳಿ. ಮಿಸ್ಟರ್ ಸೂರ್ಯ ಎಲ್ಲಿದ್ಯಪ್ಪ? ಅಂದರೆ 1 ಮಿನಿಟ್ ಗೈಸ್. ನೋಡಿ ಇಲ್ಲಿಂದ ಸನ್ರೈಸ್ ಎಷ್ಟು ಚೆನ್ನಾಗಿ ತೋರಿಸಿದ್ದೆ, ಆರ ಇಲ್ಲಿ ಸೊನ್ನೆ ಬರ್ತಿಲ್ಲ. ಸೋ ಸ್ಯಾಡ್. ಸೂರ್ಯ ತೋರೋದಿಲ್ಲ. ಎಸ್, ಪೋರ್ಟ್ರೇಟಲ್ಲಿದೆ. ಸೊ ಸೂರ್ಯ ತೋರೋದಿಲ್ಲ. 1 ಮಿನಿಟ್ ತೋರಿಸ್ತೇನೆ. ಈಗ ನಾವು ಹೋಗ್ತಿರೋದು ಮನೆಗೆ. ನನ್ನೆಲ್ಲ ಬಿಟ್ಟಿದ್ದಾರೆ ಆತ ಈಗ. ಹಾಂ, ಓಕೆ, ಈಗ ನಾವು ಹೋಗ್ತಾ ಇದ್ದೇವೆ. ಹಾಂ, ಓಕೆ. ಹಾಂ, ಈಗ ನಮ್ಮ ಮಿಸ್ಟರ್ ಸೂರ್ಯನ ಹತ್ರ ಈಗ ಒಂದು ಫೋಟೋ ತಗೋಬೇಕು. ಸೊ ಗೈಸ್, ಸಿ ಹಿಯರ್. ನೀವೆಲ್ಲ ತೋರೋದಿಲ್ಲ. ಸೂರ್ಯ ಇಲ್ಲ. ಹಾಂ, ಪಟ ಅಂತ ತೆಗ್ದಾಯ್ತು. ಸೊ ಈಗ ಮುಂದೆ 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 ಹೋಗ್ತಾ ಇದ್ದೇವೆ. ಇಲ್ಲ, ಲಾಕ್ ಸಾಕಾಗಿಲ್ಲ ತಡಿ, ನಾ ಮಾಡ್ತೇನೆ. ಓ, ಅಲ್ಲಿ ನೋಡಿ ಗೈಸ್, BSNL ನೆಟ್ವರ್ಕ್. ಹಾಗೆ ಗೈಸ್, ಈಗ ಇಲ್ಲಿ ತುಂಬ 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 ಚೆನ್ನಾಗಿದೆ ವ್ಯೂ. ನೇಚರೆಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನೇಚರ್ ನೋಡ್ಲಿಕ್ಕೆ ಏನಿಲ್ಲ. ಸೊ ಗೈಸ್, ಈಗ ತುಂಬ ಮುಂದೆ ಬಂದ್ವಿ. ಇಲ್ಲಿ ಹತ್ತತ್ರ ಮನೆ ಇದೆ. ಮತ್ತು ನಾನು ಲಾಗ್ ಮಾಡೋದು ನೋಡಿದ್ರೆ ಯಾರೋ ಬೆರ್ಸ್ಕೋಬೇಕು ಸಾಕು. ಯಾರೋ ಓಡಿಸ್ಕೊಂಡು ಬಂದರೆ ತುಂಬ ಕಷ್ಟ ಆಗ್ತದೆ. ಸೊ ಗೈಸ್, ಈಗ ನಮ್ಮ ಲಾಗನ್ನು ಇಲ್ಲಿ ನಿಲ್ಲಿಸಿ ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಈಗ ಮನೆಯನ್ನೆಲ್ಲ ದಾಟ್ಕೊಂಡು ಬಂದೆ. ಇದೆಲ್ಲ ಕಟ್ ಮಾಡಿ ಹಾಕೋದ, ಮತ್ತೆ ಉಳಿದೆಲ್ಲ ಯೂಟ್ಯೂಬ್ ಫುಲ್ ವೀಡಿಯೋ ಹಾಕೋದು. ಅಷ್ಟೊತ್ತಿಗೆ ಅವ್ರಿಗೆ ಖುಷಿ ಆಗ್ತದೆ ಕಾಂಬಾರಿಗೆ. ಅವ್ರು ಬಂದ್ಕೊಂಡು ಇಲ್ಲ ಹಾಂ ಇದು ಯೂಟ್ಯೂಬ್ ಅನ್ಕ ಕಾಣ್ತಾರೆ ನನ್ನ ವೀಡಿಯೋನ. ಹಂಗಾಗಿ ಹಾಕೋದು, ಫುಲ್ ವೀಡಿಯೋ ಹಾಕೋದು. ಏನಂತೀರ ಗೈಸ್, ಕರೆಕ್ಟ್ ಅಲ್ವಾ? ನನ್ನ ಲಾಗ್ ನಿಮ್ಗೆ ಇಷ್ಟ ಆದರೆ ನಾನು ಸ್ಕ್ಯಾನರ್ ಕಳಿಸ್ತಾ ₹100 ಪೇ ಮಾಡಿ. ಸೊ ಗೈಸ್, ಈಗ ಮುಂದೆ ಏನು ಅಂದರೆ ದಾರಿ ಮೇಲೆ ಹೋಗ್ತಾ ಇದ್ದೇವೆ. ₹500 ಪೇ ಮಾಡಿ ಅಷ್ಟೇ. ಈಗ ಮುಂದೆ ಈ ದಾರಿ ಮೇಲೆ ತುಂಬ ಅಂದರೆ ಇದು ಮಣ್ ರೋಡ್. ಹಾಂ, ಎಣ್ಣೆ ಬಾಟ್ಲೆ ಸಿಗ್ತದೆ. ಎಣ್ಣೆ ಬಾಟ್ಲೆ ತೋರಿಸ್ತೇ ಇರಿ 1 ನಿಮಿಷ. ನನಗೆ ಅದನ್ನು ತೋರಿಸೋ ಹೊಕ್ಕಿದೆ ಅಲ್ವಾ, ಹಾಗಾಗಿ ತೋರಿಸ್ತೇನೆ. ನಮ್ಮ ಊರಿನ ಶ್ರೀಮಂತ ಕುಡುಕರುಗಳು ಇಲ್ಲಿ ಬಂದು ಎಣ್ಣೆ ಕುಡಿತಾರೆ ನೋಡಿ ಗೈಸ್. ಇದು ನೋಡಿ, ಇಲ್ಲ ಇಬ್ಬರು ಲವರ್ಸ್ ಹೆಸರು ಬರೆದಿತ್ತು. ಓ ಮೈ ಗಾಡ್, ಅದು ಉಂಟು ತೋರುತ್ತೆ. ಕಾರ್ತಿಕ್ ಆ್ಯಂಡ್ ಕಾವ್ಯ. ಸೊ ಗೈಸ್, ಇಲ್ಲಿ ಎಲ್ಲ ಪಕ್ಕ ಲೋಕಲ್ ಕುಡುಕರು. ಯಾಕಂದರೆ UB ನಮ್ಮ ವಿಜಯ್ ಮಲ್ಯವರ ಬ್ರ್ಯಾಂಡ್ ಅಲ್ಲ, ವಿಜಯ್ ಮಲ್ಯವರ ಅಪ್ಪನ ಬ್ರ್ಯಾಂಡ್ ಅಲ್ಲ, ಅಪ್ಪನ ಬ್ರ್ಯಾಂಡ್. ಹಾಂ, ಎಸ್. ಇಲ್ಲೂ ಇದೆ. ಇಲ್ಲಿ ಬಂದರೆ ಲೆಜೆಂಡ್ ಅಂತ ಸಿಕ್ಕಿದೆ. ಓಲ್ಡ್ ಟ್ರಾವೆಲರ್. ಅದು ಯಾವ್ದಾರು ನಮಗೇನಲ್ಲ, ನಾವಂತೂ ಕುಡಿಯಲ್ಲ. ನನಗಂತೂ ಅದರ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಇನ್ನು ಹೋಗ್ತಾ ಇದ್ದೇವೆ. ಈಗ ಹೋಗಿ ಮುಂದೆ ಈ ಕಡೆ ಹೋದರೆ ನಮ್ಮ ದೇವಸ್ಥಾನ ಬೋಳಂಬಳ್ಳಿ ಪದ್ಮಾವತಿ ದೇವಸ್ಥಾನ ಅಂತ ಇರುತ್ತೆ. ಹಾಗೆ ಈ ದಾರಿ ಮೇಲೆ ತುಂಬ ಜನ ಇದ್ದಾರೆ.
ನಾನು ಹೋಗ್ತಾ ಇದ್ದೇನೆ. ಓಕೆ ಗೈಸ್, ಐ ವಿಲ್ ಸಿ ಯು ಸೂನ್. ನಮ್ಮ ಲಾಗ್ ನಾಳೆ ಟುಮಾರೋ ನಮ್ಮ ಡಿ ಬಾಸ್ ಸಿಗ್ನೇಚರ್ ಸ್ಟೈಲಲ್ಲಿ ಒಂದು ಸೆಲ್ಯೂಟ್ ಕೊಡ್ತಾ ನಾನೀಗ ಹೋಗ್ತಾ ಇದ್ದೇನೆ ಮನೆಗೆ. ಸೊ ಥ್ಯಾಂಕ್ ಯು ಗೈಸ್. ನನ್ನ ವೀಡಿಯೋನ ಇಷ್ಟೋ ತನಕ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಗೈಸ್.